ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಈ ಭೂಯಾತ್ರೆಯಲ್ಲಿ ಅಂತ ನೋಡುವಂಥ ಸಮಯದಲ್ಲಿ ಅನೇಕ ಚಿಂತೆಗಳು, ಅನೇಕ ಹೋರಾಟಗಳು, ಅನೇಕ ಬಾಧೆಗಳು ಅದು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರುತ್ತೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳಿದೆ, ನಿನ್ನ ಭೂಯಾತ್ರೆ ಚಿಂತೆನ ನೀನೇನ್ ಮಾಡು, ಯೆಹೋವನಿಗೆ ವಹಿಸಿಕೊಡು, ಆತನು ಅದನ್ನ ನಿಭಾಯಿಸ್ತಾನೆ. ನಮ್ಮ ಚಿಂತನೆಗಳನ್ನ ಏನ್ ಮಾಡ್ಬೇಕಂತೆ, ನಮ್ಮ ದೇವರ ಮೇಲೆ ನಾವೇನ್ ಮಾಡ್ಬೇಕಂತೆ, ವಹಿಸಿ ಕೊಡ್ಬೇಕಂತೆ. ನಮ್ಮ ಚಿಂತನೆಗಳನ್ನ, ನಮ್ಮ ಯೋಚನೆಗಳನ್ನ, ಅದನ್ನೆಲ್ಲವನ್ನ ನಾವೇನ್ ಮಾಡ್ಬೇಕು, ನಮ್ಮ ಭಾರವೆಲ್ಲವನ್ನ ನಮ್ಮ ದೇವರ ಮೇಲೆ ಹಾಕುವಾಗ ಆತನು ಅದನ್ನ ಏನ್ ಮಾಡ್ತಾನೆ, ಸಾಗಿಸ್ತಾನೆ. ಆತನು ಅದನ್ನ ಏನ್ ಮಾಡ್ತಾನೆ, ನಿಭಾಯಿಸ್ತಾನೆ. ಆತನು ಅದನ್ನ ಹೊತ್ತುಕೊಳ್ತಾನೆ. ನಮ್ಮ ಭಾರಗಳನ್ನ ಆತನು ಏನ್ ಮಾಡ್ತಾನೆ, ಹೊತ್ತು ನಡೆಸ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಚಿಂತನೆಗಳನ್ನ ನಾವೇ ತೆಗೆದುಕೊಳ್ಳುವಾಗ ಆ ಚಿಂತೆಯಲ್ಲಿ ನಾವೇನಾಗ್ತೇವೆ, ಕುಗ್ಗಿ ಹೋಗ್ತೇವೆ. ಅದೇ ನಮ್ಮ ಚಿಂತೆಗಳನ್ನ ನಮ್ಮ ದೇವರ ಮೇಲೆ ಹಾಕುವಾಗ ಅದನ್ನ ಆತನ ಏನ್ ಮಾಡ್ತಾನೆ, ಒಂದು ಸಫಲತೆಗೊಳಿಸ್ತಾನೆ, ಅದನ್ನ ಒಂದು ಜಯಗೊಳಿಸ್ತಾನೆ, ಅದನ್ನ ಅಭಿವೃದ್ಧಿ ಮಾಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಒಂದು ಹೋರಾಟಗಳು ನಮ್ಮಲ್ಲಿ ಇರುತ್ತೆ. ಈ ಒಂದು ವಿಚಾರದಲ್ಲಿ ನಾನು ಏನ್ ಮಾಡಬೇಕು, ಈ ಒಂದು ಚಿಂತೆ ನನ್ನನ್ನು ಆಳ್ವಿಕೆ ಮಾಡ್ತಾ ಇದೆ, ಇದು ನನ್ನನ್ನು ತುಂಬಾನೇ ಕುಗ್ಗಿಸ್ತಾ ಇದೆ ಅಂತೇಳಿ ಅನೇಕ ವಾರ್ತೆ ನಾವು ಬಾಧಿಸ್ತಾ ಇರ್ತೇವೆ. ಆದ್ರೆ ಆ ಒಂದು ಚಿಂತೆನ ನಮ್ಮ ದೇವರ ಮೇಲೆ ನಾವು ಹಾಕುವುದಿಲ್ಲ. ದೇವರ ಸಮ್ಮುಖದಲ್ಲಿ ನಾವು ಕುಳಿತು ನಾವೇನ್ ಮಾಡುದಿಲ್ಲ, ಪ್ರಾರ್ಥಿಸುವುದಿಲ್ಲ. ಆ ಒಂದು ಚಿಂತೆ ನಮ್ಮನ್ನ ಆಳ್ವಿಕೆ ಮಾಡ್ತಾನೆ ಇರುತ್ತೆ. ನಾವ್ ಯಾವಾಗ ಕರ್ತನ ಸಮ್ಮುಖದಲ್ಲಿ ಕುಳಿತು, ಕರ್ತನೆ ನನ್ನನ್ನು ಇದರಿಂದ ಹೊರಗಡೆ ತೆಗೆದುಕೊಂಡು ಬಾ ಸ್ವಾಮಿ, ಈ ಚಿಂತೆಯಿಂದ ನನ್ನನ್ನು ಹೊರಗಡೆ ಕರ್ಕೊಂಡ್ ಬಾ ಸ್ವಾಮಿ, ಈ ಚಿಂತೆನ ನಾನು ನಿನ್ ಮೇಲೆ ಹಾಕ್ತೀನಿ ದೇವ್ರೆ, ಈ ಭಾರ ನಿನ್ ಮೇಲೆ ಹಾಕ್ತೀನಿ ದೇವ್ರೆ, ಇದನ್ನ ನೀನ್ ನಿಭಾಯಿಸು ದೇವ್ರೆ ಅಂತೇಳಿ ನಮ್ಮ ಭಾರಗಳನ್ನ ನಮ್ಮ ದೇವರಿಗೆ ಕೊಡುವಾಗ ಆತನ ಅದನ್ನ ನಿಭಾಯಿಸುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವೇನ್ ಮಾಡ್ಬೇಕು, ನಮ್ಮ ಚಿಂತಾ ಭಾರಗಳನ್ನ ನಮ್ಮ ದೇವರ ಮೇಲೆ ವಹಿಸಿಕೊಡ್ಬೇಕು. ಆತನೇ ಅದನ್ನ ನಿಭಾಯಿಸ್ತಾನೆ. ಸರಿ, ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾವು ನಿಮ್ಗೆ ಸ್ತೋತ್ರ ಮಾಡ್ತೇವೆ ರಾಜ. ಕರ್ತನೆ, ನಮ್ಮ ಈ ಭೂಯಾತ್ರೆ ಚಿಂತೆನ ಸ್ವಾಮಿ ನಾವು ನಿಮ್ಮ ಮೇಲೆ ಹಾಕ್ತೇವೆ ದೇವ್ರೆ. ಅಪ್ಪ ನೀನ್ ಅದನ್ನ ನಿಭಾಯಿಸು ದೇವ್ರೆ. ಅಪ್ಪ ಈ ಎಲ್ಲಾ ಚಿಂತೆಗಳಿಂದ ನಮ್ಮ ನಿನ್ ಬಿಡುಗಡೆ ಮಾಡು ದೇವ್ರೆ. ಅಪ್ಪ ಕರ್ತನೆ, ಈ ಒಂದು ವಾಕ್ಯ ಸಂದೇಶವನ್ನ ನೋಡ್ತಾ ಇರುವಂತ ಜನರಿಗಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಜನಗಳು ಅನೇಕ ಒಂದು ಸಾಲದ ಚಿಂತೆ ಆಗಿರ್ಬೋದು, ಕಣ್ಣೀರಿನ ಚಿಂತೆ ಆಗಿರ್ಬೋದು, ವೇದನೆ ಚಿಂತೆ ಆಗಿರ್ಬೋದು, ಈ ರೀತಿಯಾದ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾರೆ ಸ್ವಾಮಿ. ಆ ಎಲ್ಲಾ ಚಿಂತಾ ಭಾರವನ್ನ ದೇವ್ರೆ ನೀನ್ ಅದನ್ನು ಸಾಗಿಸು ಸ್ವಾಮಿ. ನೀನ್ ಅವರನ್ನ ಬಲಪಡಿಸು ಸ್ವಾಮಿ, ಜಯಗೊಳಿಸು ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ದೇವ್ರೆ, ಆಮೆನ್, ಆಮೆನ್.